ಹಾಯ್ ಫ್ರೆಂಡ್ಸ್, ಇವತ್ತಿನ ಪ್ರಶ್ನೆ ವಯಸ್ಸಾದ್ಮೇಲೆ ನಮಗೇನು ಆಧಾರ ಅಂತ. ಸರ್ಕಾರಿ ಕೆಲಸ, ದೊಡ್ಡ ಕಂಪನಿಗಳ ಪೆನ್ಷನ್ ಇರಲ್ಲ ಅಂದ್ರೆ ಏನ್ ಮಾಡೋದು? ಅದಕ್ಕಾಗಿನೇ ಇದೆ ಅಟಲ್ ಪೆನ್ಷನ್ ಯೋಜನೆ. ಬಡವರು, ಕೂಲಿ ಕಾರ್ಮಿಕರು ಎಲ್ಲರಿಗೂ ವೃದ್ಧಾಪ್ಯದಲ್ಲಿ ತಿಂಗಳಿಗೆ ಪೆನ್ಷನ್ ಸಿಗೋ ಸರ್ಕಾರಿ ಯೋಜನೆ ಇದು. ಕೇಂದ್ರ ಸರ್ಕಾರದ್ದು 2015ರಲ್ಲಿ ಕೇಂದ್ರ ಸರ್ಕಾರ ಆರಂಭಿಸಿರೋ ಈ ಸ್ಕೀಮ್ ನಲ್ಲಿ ನೀವು ತಿಂಗಳಿಗೆ ಬರೀ 42ರಿಂದ 1454 ರೂಪಾಯಿವರೆಗೂ ಕಟ್ಟಬಹುದು. 60 ವರ್ಷ ತುಂಬಿದ ಮೇಲೆ ತಿಂಗಳಿಗೆ ಮಿನಿಮಮ್ 1000 ರೂಪಾಯಿಂದ 5000 ರೂಪಾಯಿವರೆಗೂ ಕೂಡ ಪೆನ್ಷನ್ ಪಡೆಯೋ ಆಪ್ಷನ್ಸ್ ಇದರಲ್ಲಿದೆ. ಉದಾಹರಣೆಗೆ 18 ವರ್ಷದ ಒಬ್ಬ ವ್ಯಕ್ತಿ ಪ್ರತಿ ತಿಂಗಳು 42 ರೂಪಾಯಿ ಕಟ್ಟಿದ್ರೆ 60 ವರ್ಷ ಆದ್ಮೇಲೆ ಪ್ರತಿ ತಿಂಗಳು 1000 ರೂಪಾಯಿ ಪೆನ್ಷನ್. ಅದೇ ರಿಟೈರ್ ಆದ್ಮೇಲೆ ಪೆನ್ಷನ್ 2000 ರೂಪಾಯಿ ಬೇಕು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ತಿಂಗಳಿಗೆ 84 ರೂಪಾಯಿ ಕಟ್ಟಬೇಕಾಗುತ್ತೆ. ಏಜ್ ಜಾಸ್ತಿ ಆದವರು ಎಂಟರ್ ಆಗ್ತೀರಿ ಅಂತ ಹೇಳಿದ್ರೆ 582 ರೂಪಾಯಿ ತನಕ ತಿಂಗಳಿಗೆ ಕಟ್ಟಬೇಕಾಗಿ ಬರಬಹುದು. ಅದೇ 5000 ರೂಪಾಯಿ ಬೇಕು ಅಂದ್ರೆ ನಿಮಗೆ ರಿಟೈರ್ ಆದ್ಮೇಲೆ ಪ್ರತಿ ತಿಂಗಳು ಪೆನ್ಷನ್ ಕೂತಲ್ಲೇ ಬರಬೇಕು ಅಂತ ಹೇಳಿದ್ರೆ 210 ರೂಪಾಯಿಯಿಂದ ನೀವು ಯಂಗ್ ಏಜ್ ಅಲ್ಲಿ ಇದ್ರೆ ಅಥವಾ ಏಜ್ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ಲೇಟರ್ ಆಡ್ ಆಗ್ತಿದ್ದೀರಿ ಅಂತ ಹೇಳಿದ್ರೆ ಸ್ಕೀಮ್ಗೆ ಅಂದ್ರೆ 39-40 ವರ್ಷದ ಜಾಯ್ನ್ ಆಗ್ತಿದ್ದೀರಿ ಅಂತ ಹೇಳಿದ್ರೆ ತಿಂಗಳಿಗೆ 1454 ರೂಪಾಯಿ ತನಕ ನಿಮಗೆ ಕಟ್ಟಬೇಕಾಗಿ ಬರಬಹುದು. ಕೇಂದ್ರ ಸರ್ಕಾರದ ಈ ಅಟಲ್ ಪೆನ್ಷನ್ ಯೋಜನೆಯ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಪೆನ್ಷನ್ ತಗೊಳ್ತಾ ಇದ್ದಾರೆ ಅಂದ್ರೆ ಅವರು ಮೃತಪಟ್ಟರೆ ಅವರ ಪತ್ನಿಗೂ ಕೂಡ ಪೆನ್ಷನ್ ಸಿಗುತ್ತೆ. ಅವರ ನಂತರ ಅವರ ನಾಮಿನಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೂಡ ಸಿಗೋ ರೀತಿ ಇದೆ. ಹಾಗೆ 60 ವರ್ಷಕ್ಕೂ ಮುನ್ನ ರಿಟೈರ್ ಆಗಕ್ಕಿಂತ ಮುಂಚೆ ಏನಾದ್ರೂ ಕೂಡ ಪ್ರಾಣ ಕಳ್ಕೊಂಡ್ರೆ ಇದನ್ನ ಮಾಡಿಸಿದವರು ಆ ಪೆನ್ಷನ್ ಫಂಡ್ ಅವರ ನಾಮಿನಿಗೆ ಪತಿಗೋ ಪತ್ನಿಗೋ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ. 18ರಿಂದ 40 ವರ್ಷ ವಯಸ್ಸಿನವರು ಮಾತ್ರ ಈ ಸ್ಕೀಮ್ಗೆ ಜಾಯಿನ್ ಆಗಬಹುದು. ಆದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ತಿರುವಂತಹ ಅನುಕೂಲಸ್ಥರಿಗೆ, ಸ್ಥಿತಿವಂತರಿಗೆ ಈ ಸ್ಕೀಮ್ ಲಭ್ಯ ಇಲ್ಲ. ಮಾಡಿಸ್ಕೊಳ್ಳೋದು ಹೇಗೆ? ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಇದ್ರೆ ಸಾಕು. ಅಲ್ಲಿಗೆ ಹೋಗಿ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ಆಟೋಮೆಟಿಕ್ ಆಗಿ ತಿಂಗಳು ನಿಮ್ಮ ಅಕೌಂಟ್ ಇಂದ ದುಡ್ಡು ಕಟ್ ಆಗುತ್ತೆ. ಬ್ಯಾಲೆನ್ಸ್ ಮೇಂಟೈನ್ ಮಾಡಿರಬೇಕು. ಸದ್ಯಕ್ಕೆ ಭಾರತದಲ್ಲಿ 6.6 ಕೋಟಿ ಜನ ಈ ಸ್ಕೀಮ್ಗೆ ಆಲ್ರೆಡಿ ಸೇರಿದ್ದಾರೆ ಭಾರತೀಯರು. ಇಂಥ ಮತ್ತಷ್ಟು ಮಾಹಿತಿಗೆ ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.